ವರ್ಷ ವರ್ಷ ರೀ ಹೇಳ್ರಿ. ರೀ ಹೇಳ್ರಿ, ತೆಲು ಚಲೋ ತಿಕ್ತೇಳ ಅವ್ನ ತೆಲಿಗೆ. ಯವ್ವ ಅದೇನೋ ಒಂದು ಆಸೆ ಪಡ್ತಾ ಅದಾಳ, ಹೋಗ್ಲಿ ಬಿಡವ ತಗ, ಮಾಡ್ಕೊಂಡ್ರೆ ಮಾಡ್ಕೊಲತ್ತಾಗ ಯಾಕೆ ಸುಮ್ಮನೆ ಬೈತಿ. ಹೌದು, ಏನಂತ ಹುಟ್ಟಿದೆ ನಾನು ಹೊಟ್ಟಾಗಂತ ನಾನು. ಆಯ್ತು ಮಾಡ್ಕೋ ಹೋರಿ, ಏನ್ ಹೇಳಿದಾರ ಮಾತೇನು ಕೇಳ್ತೀರ ನೀವು? ಅತ್ತೇರ ಮತ್ತೇನವ ನೀನ್ ರಾಡಿ ಮಾಡ್ಕೋರಿ ಅಂದನಲ್ಲ. ಮಾಡ್ಕೊ ಅಂದ್ರಿ, ಆದ್ರ ಕೇಕ್ ಇವ್ರು ತರ್ತಾರ, 4 ಮಂದಿ ಕರಿಬೇಕಲ್ಲ ಮತ್ತೆ. ಅಯ್ಯೇ, 1 ವರ್ಷದ ಕೂಸು 4 ಮಂದಿ ಕರಿ. ಹೋಗ ಇಲ್ಲ ಮನ್ಯಾಗ ಗಂಡ ಐತಿ ಮಾಡ್ಕೋರಿ. 4 ಮಂದಿ ಕರ್ದೇ ಮಾಡೋದೈತಿ. ಏನ್ ನಿಮ್ಮ ಪೀಡ ವರದಕ್ಷಿಣೆ ಕೊಟ್ಟು ಕಳ್ಸ 4 ಮಂದಿ ಕರೆದು ಊಟ ಹಾಕಕ್ಕೆ? ಊಟ ಅಂತಲ್ಲ, 4 ಮಂದಿ ಕರೆದು ಬರೀ ಕೇಕ್ ಕಾರ್ದಮ್ ಚುಮ್ಮರಿ ಕೊಟ್ರು ಸಾಕು. ನೀನ ಕರಿಯ 4 ಮಂದಿನ. ಕರಿತೀನಿ. ಅದೇನು ಹುಚ್ಚೋಕತ್ಲ ನಿನ್ ಹೆಂಡತಿಗೆ? 4 ಮಂದಿ ಕರಿತಾಳಂತ ನಗತಾರ ಊರನ್ ಮಂದಿ. ಅಯ್ಯೋ ಹೋಗ್ಲಿ ಬಿಡವ, ಏನೋ ಮಾಡ್ಕೋತಾಳ ಅಂತ ತಗ. ಆಕೆ ಏನು ಲಕ್ಷಗಟ್ಲೆ ಖರ್ಚು ಮಾಡೋಣಕತ್ತಾಳನು, ಏನು 1000 ಗಟ್ಲೆ ಖರ್ಚು ಮಾಡೋಣಕತ್ತಾಳ. ಒಂದು 100 ರೂಪಾಯಿ ಕೇಕ್, 100 ರೂಪಾಯಿ ಕೇಕು, 4 ಮಂದಿ ಕರಿತೇನಂತಾಳ. ಹೋಗ್ಲಿ ಬಿಡು. ನೋಡು, 100 ರೂಪಾಯಿ ಕೇಕ್ ಎಷ್ಟು ಸುಲಭ ಹೇಳ್ತಿ. ಒಂದಿನಾರ ತಾಯಿಗೆ ಮಾಡಿ ಅನ್ಲ ಈ ತರ. ನಿಮ್ಮಪ್ಪ ಮಾಡ ನನಗೆ ಕೇಳ, ನನಗೆ ಯಾರು ಮಾಡಂಗಿಲ್ಲ, ಎಲ್ಲ ಮಂದಿಗೆ. ಗಿರ್ಜಿ, ಈಗ ನಾನು ನಿನಗೆ ಭಾಷೆ ಕೊಡಾಕತ್ತೀನಿ ಏನು? ನೀನು ತಲೆ ಮ್ಯಾಗ ಕೈ ಇಟ್ಟಾದ್ರೂ ಅಣಿ ಮಾಡ್ತೀನಿ. ಈ ಸಲ ಗೋರಿ ಹುಣ್ಣಿಮೆಗೆ ನಿಂದು ಒಂದು ಹುಟ್ಟು ದಬ್ಬ ಮಾಡೇ ಬಿಡದ. ಹೌದಾ? ಹಂಗಾರ ಸರಿ ನೋಡ್ರಿ, ಆಕಿದ್ ಮಾಡಾತಿರಿ, ಮತ್ ನಮ್ದು ಮಾಡ್ಬೇಕು, ಇಲ್ಲಾಂದ್ರೆ ನಂಗೆ ಭಾರಿ ಬೇಜಾರಾಕೈತಿ. ಈ ಸಲ ಗೋರಿ ಹುಣ್ಣಿಮೆಗೆ ನಿಂದು. ಹಂಗಾರ ಸರಿ ರೀ. ಇವ್ರಾಗ ಒಬ್ಬೇಕಿನು ಬಟವಾಡಿ ಮಾಡ್ಕೊಂಡೇ ಇಲ್ರಿ. ನಾನು ಒಬ್ಬೇಕೆ ಬಟವಾಡಿ ಮಾಡ್ಕೊಳಕ್ಕೆ. ಬಟವಾಡಿ ಮಾಡ್ಕೊಂಡೆ ಅಂದ್ರ ಯವ್ವ ದೇವ್ರ ಎಲ್ಲ ಹಾಡಿಬಿಟ್ಟಾರ, ಬಾಯಿ ಮೇ ಬಳ್ಳಿ ಇಟ್ಕೋಬೇಕು, ಎಲ್ಲ ಬಿಡಾಡ್ಯಾರ ಬಾಯಾಗ ಬಳ್ಳಿ ಇಟ್ಕೋಬೇಕು. ಹಂಗಾಕೈತಲ್ಲ ರೀ. ದೊಡ್ಡ ಕೇಕ್ ಬೇಕು ನಂಗೆ. ಸೊಸಿಗೆ 100 ರೂಪಾಯಿ ಕೇಕ್ ತಂದ್ರೆ ನಂಗೆ 200 ರೂಪಾಯಿ ಕೇಕ್ ಬೇಕಾ? ಮತ್ತೆ ಏನ ನಮ್ದೇನು ಕಮ್ಮಿ ಆಗ್ಬಾರ್ದು ಹೇಳಕತ್ತಾನ. ಇದ ನನ್ನ ಕಂಡ್ರಿಷನ್. ನಾನು ಕಂಡ್ರಿಷನ್ನಿಗೆ ಒಪ್ಕೊಂಡ್ರಿ ಹಂಗಾರ ಸರಿ, ಇಲ್ಲಕಂದ್ ನಾ ಯಾ ಬಟವಾಡಿ ಮಾಡಕ್ಕೆ ಬಿಡುದಿಲ್ಲ. ತಲೆ ಕೆಡಿಸ್ಕೊಬೇಡ. ಏನ ನೀನು ಬಟವಾಡಿ ಹೆಂಗೆ ಮಾಡ್ತೇನೆ ಅಂದ್ರೆ ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಾಕ ಹೋಗ್ಬಾರ್ದು, ಹಂಗೆ ಮಾಡ್ತೇನೆ ನೋಡಪ್ಪ. ಮೊದ್ಲು ಈಗ ನಿನ್ನ ಹೆಂಡತಿ ಬಟವಾಡಿ ಮಾಡು, ಆಮೇಲೆ ಗೋರಿ ಹುಣ್ಣಿಗೆ ನನ್ನ ಹೆಂಡತಿ ಬಟವಾಡಿ. ಅಪ್ಪ ಅದು ಬಟವಾಡಿ ಅಲ್ಲ, ಇಂಗ್ಲೀಷ್ನಾಗ ಅನ್ನಕ್ಕೆ ಬರ್ಲಿಕ್ಕೆ ಕಟ್ಟೋತ, ಕನ್ನಡದಾಗ ಹೇಳ್ರಿ ಹುಟ್ಟುದಬ್ಬ ಅಂತೇಳಿ. ದಬ್ಬಗನ ಗಿಬ್ಬನ ಒಟ್ಟು ನೋಡಪ್ಪ, ನಾ ಹೇಳೋದು ನಿನ್ನ ಹೆಂಡತಿದ್ ಏನು ಮಾಡ್ತೀಯಲ್ಲ, ಆಮೇಲೆ ನನ್ನ ಹೆಂಡತಿ ಮಾಡೋಣ ಸುಮ್ಮನಿರು. ರೀ ನಾನು ಬಟವಾಡಿ ಮಾಡ್ತೀರಾ? ಹಂಗಾರೆ ನಾನು ಶಾಂತಕ್ಕೆ ಹೇಳಿ ಬರ್ತೇನೆ. ಅಲ್ಲ ಈಗ ಅಲ್ಲಲೇ ಈ ನನ್ನ ಬಿಡಾಡಿ ಸಸಿ ಬಟವಾಡಿಗೂ ಕರೆದು ಬರ್ತಾನೆ. ಹಂಗಾರ ಸರಿ. ನೋಡ್ ಮಗನ, ಇಬ್ರು ಹೆಣ್ಮಕ್ಳು ಆಡಾಡ್ತದಾಗ ಸಿಕ್ಕೊಂಡೇವೆ ಅಂದ್ಮ್ಯಾಗ ಒಬ್ರಿಗೆ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋಬೇಕು ನಾವು. ಇಲ್ಲ ಅಂತಂದ್ರೆ ನಮ್ಮನ್ನೇನು ಇವ್ರು ಬದುಕಾಕ್ ಬಿಡೋದಿಲ್ಲ, ತಿಳ್ಕೊಂಬಿಡು. ಏನ ಅದು ಸರಿಯಪ್ಪ. ಶಾಂತವ ಎಷ್ಟಾತ? ನಾ ಒಟ್ಟು ಅಡಿಕೆ ನುಚ್ಚು ತೊಂಬ ಅಂತ ಹೇಳಿದ್ನಿ ನಿನ್ ಗಂಡಗ, ಇನ್ನ ತರಲೇ ಇಲ್ಲಲ್ಲ. ನನಗೇನು ಗೊತ್ತಿರ ಅಂತೀರ? ನಾ ಇಲ್ಲಿ ಕೂಳ ಬಡಿಯಾಕತ್ತೀನಿ. ಏನು ಗೊತ್ತಿರ್ತೈತೆ ಹೇಳಿ ನಿನಗೆ? ಏನು ಗೊತ್ತಿರೋದಿಲ್ಲ. ಸಾಕಾಗೈತೆ ನನಗಂತೂ. ಯಾರಿಗಂತ ಹೇಳ್ಬೇಕು? ಹೋಗತ್ತ. ಕೌಲತ್ತು ತಗೊಂಬಂದಾರ ಬಾಯ್ಲೆ. ಆರಾಮದಿರೇನ್ರಿ ಅಮ್ಮಾರ? ಆರಾಮದೇನ್ ನೋಡಪ್ಪ, ನೀ ಆರಾಮದೇನಪ್ಪ? ಏನ್ ಭಾಳ ದಿನ ಆಗಿತ್ತಲ್ಲ, ಕೌಲತ್ ತಗೊಂಡ್ ಬಂದಿದ್ದೇ ಇಲ್ಲ ಊರಾಗ? ಇಲ್ವೇ, ನನಗೆ ಆರಾಮ ಇದ್ದಿದ್ದಿಲ್ಲ. ಕವಲೆತ್ ತೊಗೊಂಡು ಬರಾಕ ಯಾರು ಪುರ್ಸತ್ತಿಲ್ಲ ಈಗಿನ ಮಕ್ಳು. ಅವ್ರು ಕೆಲ್ಸಕ್ಕೆ ಹೋಗೋರು ಮಾಡೋರು, ನಾನ ತೊಗೊಂಡು ಅಡ್ಡಾಡ್ಬೇಕಲ್ಲ. ಹೌದನ? ನಿನ್ ಮಕ್ಳು ಕೆಲ್ಸಕ್ಕೆ ಹೋಗಾರ? ಹಾಗಪ್ಪ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಬೇಡ ಕೆಲ್ಸಕ್ಕೆ ಯಾಕೆ ಕಳ್ಸಾಕತ್ತಿ ಅವ್ರ? ನಾನು ಹೇಳಿದೆ, ಮತ್ತು ಅವರು ಓಕೆನೆ ಅಂತಂದು ಹೊತ್ನಾಗ ನಾವೇನು ಮಾಡಕತ್ತಿ, ಹೋಗೋರು ನೀನು ಬೇಡ ಅಂತ ಅಡಿಗಿಡಿ ಹಾಕಕತ್ತಿ. ಓಲೆ ಅವ್ರಿಗೆ ಬನ್ಸಿಗೆ ಬಂದಿದ್ದವ್ರು ಮಾಡಲಿ, ನಮ್ಮ ಕೈಕಾಲು ಗಟ್ಟಿರತನ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದನ್ನು ಮುಂದುವರ್ಸೋಣ ಅಂತ ನಾ ಇದನ್ನ ಮಾಡಕತ್ತಿ ನೋಡ್ಬಿ. ಸದ್ಯ ಈಗ ದೌಡ ಸಕ್ಕಿ ನೀಡಿದ್ರೆ ನಾ ಮುಂದಕ್ಕೆ ಹೋಗ್ಕನ್ ಬಿ ಹಂಗಾರ. ನಮ್ಮ ಮನೇನ್ ಸೊಸಿಗೆ ಎಟ್ಟು ಕರೆದ್ರು ಕಿವಿ ಒಂದು ಕೇಳದಲ್ಲಪ್ಪ, ಏನ್ ಮಾಡ್ಬೇಕು? ಶಾಂತವ ಅಯ್ಯತ್ತಿ, ನಾನು ಕೇಳಿಲ್ವೇ ಅತ್ತಿ, ಕವಲತ್ನಾರ ಬಂದಾರನ? ಅಕ್ಕಿ ಬೆಲ್ಲ ತರ್ತೀನಿ ತಡ್ರಿ. ಮತ್ತೇನ್ಪ ಆರಾಮದಾಳಲ್ಲ ನೀನ್ ಹೆಂಡ್ತಿ? ಆರಾಮದಾರ ನೋಡ್ರಿ ಅಮ್ಮಾರ. ಈ ನಮ್ಮಪ್ಪ ಬಸವಣ್ಣ ನಮ್ಮನ್ನ ಎಲ್ಲಾರನು ಚಲೋ ಇಟ್ಟಾನ ನೋಡಪ್ಪ. ಆಗ್ಲಿ ಬಸವಣ್ಣ, ಒಳ್ಳೇದ್ ಮಾಡಪ್ಪ ತಂದೆ, ನನ್ನೊಬ್ಬಕಿನೇ ಕಾಪಾಡಪ್ಪ ಅಂದಂಗ ಊರಾಗೆಲ್ಲ ಮಾತಾಡಕತ್ತಾರ ಬಿ. ಈ ವರ್ಷ ಮಳಿ ಚಲೋ ಆಗ್ಲಿಲ್ಲ ಅಂತೇಳಿ ಎಲ್ಲಾರು ಕಪ್ಪಿ ಮದ್ವಿ ಮಾಡ್ಬೇಕಂತೇಳಿ ವಿಚಾರ ಮಾಡೇವಿ ಅಷ್ಟ್ರು. ಮತ್ ಹಂಗೇನಾರ ಇತ್ತಂದ್ರ ಮತ್ತ ನೀವು ಎಲ್ಲಾರು ಕೈ ಕೊಡ್ಬೇಕು. ನೀವು ಮಾಡ್ರಿಪ್ಪ, ನಂದೇನ ಆತು ಹೋತು. ನನ್ ಸೊಸಿ ಕೇಳ್ರಿ, ಹಂಗೇನ್ರ ಇದ್ರ ಬರ್ತಾಳ, ಕೇಕೇನಿದ್ ಮಾಡೋದಿಲ್ಲ. ಕಪ್ಪಿ ಮದ್ವಿ ಮಾಡ್ರಿ, ಮತ್ತೆ ಅಂತವೆಲ್ಲ ಮಾಡಿದ್ರೆ ಮತ್ ಮಳಿ ಬೆಳಿ ಚಲೋ ಆಕ್ಕವ್. ಆತ್ ತಗೋಬೆ. ಅಂದಂಗ ಗಿರ್ಜಕರ ಆರಾಮದಿರೇನ್ರಿ? ಆರಾಮದೇ ನೋಡಣ್ಣ, ನೀ ಆರಾಮದಿಯಲ್ಲಪ್ಪ? ಕಡ ಬಿಡ್ದಿನಾಗಿ ಊರಾಗ ಬಂದಿದ್ದೇ ಇಲ್ಲಪ್ಪ. ಕೆಲಸ ಹಂಗ ಊಟ ಆರಾಮದು ಇರಂಗಿಲ್ಲ, ಇವು ಎಲ್ಲ ಕೂಡ ಸೇರಿ ಬರಾಕ್ ಪುರ್ಸತ್ತಾಗಿದ್ದಿಲ್ಲ. ತಗೋರಿ, ಇಲ್ಲಿ ಈ ಜೋಳದಾಗ ಹಾಕ್ಬೇಕನ್ರಿ? ಬೇಷಂತವ, ಈ ಜೋಳಗ್ಯಾಗ ಹಾಕ್ಬಿಡ್ವಿ ಅಕ್ಕಿ ಬೆಲ್ಲ. ಹಾ ಸರಿ. ಅಪ್ಪ ಬಸವಣ್ಣ ಎಲ್ಲಾರನು ಚಲೋ ಇಟ್ಟಾರಪ್ಪ, ಎಲ್ಲಾರಿಗೆ ಒಳ್ಳೇದ್ ಮಾಡಪ್ಪ ತಂದೆ ನಮ್ಮಪ್ಪ. ಬಸವಣ್ಣ ಕಾಪಾಡಪ್ಪ. ಈಗ ಉಳಿ ಬಸವಣ್ಣನ ಜಾತ್ರೆ ಐತಲ್ಲ, ಹೋಗ್ಬೇಕನ ಅಲ್ಲಿಗೆ ಅಣ್ಣ? ಹೋಗ್ಬೇಕ್ ಬೇ, ಉಳಿ ಬಸವಣ್ಣನ ಜಾತ್ರೆಗೆ ಬಸವಣ್ಣನ ತಗೊಂಡ್ ಹೋಗ್ಲಿಕ್ಕಂದ್ರೆ ಹಂಗ ಹೋಗ್ಬೇಕು.
ಸರಿಪ ನನ್ನ ಮೊಮ್ಮಗನ್ ಕೊಡ್ತೇನೆ ಸ್ವಲ್ಪ ನಮಸ್ಕಾರ ಮಾಡಿ ಕೊಟ್ಬಿಡು. ಇರಮ್ಮ ಹುಡುಗನ್ ಕರ್ಕೊಂಬ. ಕವಲತ್ನೇರ್ ಬಂದಾರ, ಖುಷಿನ ಸಾಮಾಡ್ಸ್ಬೇಕು, ಖುಷಿನ್ ಕರ್ಕೊಂಬ. ಇರ್ಲಿ ಬಿಡ, ಮಕ್ಕೊಂಡತೆ ಏನ ಕೂಸ. ಅಯ್ಯತ್ತೇರ ಮಕ್ಕೊಂಡ್ರು ಮಕ್ಕೋಲಿ ಏನಾಗುದಿಲ್ಲ, ಇವ್ರೇನ್ ದಿನ ಬರ್ತಾರನು? ಕವಲತ್ತಿನ ಬಸವಣ್ಣ ಭಾರಿ ಶಕ್ತಿ ಇರ್ತತಿ. ಏನ ಮಕ್ಕಳ ಮರಿಗೆ ಆಶೀರ್ವಾದ ಮಾಡಿ ತಾಯ್ತಾ ಕಟ್ಸೋದ್ರಿಂದ ಭಾರಿ ಒಳ್ಳೇದು. ಸುಮ್ನಿರಿ, ನಿಮ್ಗೆ ಗೊತ್ತಾಗಲ್ಲ. ತೂರಿ ತೀರ ಅಂಬಂಬ ಅಂತೀಯನ? ತೋರಿ ಅಣ್ಣಾರ ಒಂಚೂರು ಆಶೀರ್ವಾದ ಮಾಡಿಸ್ಕೊಡ್ರಿ. ಬಸವಣ್ಣ ನಿನ್ನ ಆಶೀರ್ವಾದ ಇರ್ಲಿಪ್ಪ ಈ ಕೂಸಿನ ಮ್ಯಾಗ. ಈ ಕೂಸ್ನ 100 ಕಾಲ ಸದಾ ಚಂದಾಗಿ ಬಾಳುವಂಗ ಆಶೀರ್ವಾದ ಮಾಡ್ಪ ಬಸವಣ್ಣ. ಕವಲತ್ತಿನ ಬಸವಣ್ಣ ಯಾವತ್ತು ಕಾವಲ ಕಾಯ್ಲಿಪ್ಪ ತಂದೆ. ಈ ಊರಿಗೆ ಈ ಜನಕ್ಕೆ ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ. ಹಿಡಿಬಿ, ಒಂದು ಚಲೋ ಸೀರೆ ಇದ್ರು ಕೊಡಬೇ ಬಸವಣ್ಣಗ. ಅದಾವ ತಡಿ ಅಣ್ಣ, ಕೊಡ್ತೇನೆ. ತುಟ್ಟಿ ಕೊಡ್ಬೇಡ, ಹಳೇದ್ ನೋಡ್ಕೊಡು. ಬಾಳ ತೀರ ಹಳೇದ್ ಕೊಡ್ಬೇಡ್ಬೇಷ ಅಂತಕ್ಕ, ಒಂದ್ ಇಟ್ಟು ಉಡು ಹಂಗ್ ಕೊಡು. ತರ್ತೇನೆ ಅಣ್ಣ, ತಂದು ಕೊಡ್ತೇನೆ ತಡಿಪ. ನಾ ತರ್ತೇನೆ ತೋತಿ, ಏನೈತೆ ಅಂತ ಹೇಳ. ಸಂದಕ ಐತ್ ನೋಡಿ, ಸಂದಕದಾಗ ಮ್ಯಾಗ ಇಟ್ಟೇನಿ ಒಂದು ಸೀರೆ. ಅದ್ರ ಕಲರ್ ನೆಪ್ಪಿಲ್ಲ ನನಗೆ, ತೊಂಬ ಇಲ್ಲ ಅದನ್ನ. ಅಲ್ಲ ಯಪ್ಪ, ಹಿಂಗ್ ಸೀರೆ ಗಿರಿ ಕೇಳಿದ್ರಿ ಹಂಗ ನೀವು ಇರ್ಬೇಕಲ್ಲ ಸೀರೆ. ಇದು ಅಕ್ಕಿ ಮೇಲೆ ಹಾಕಿತ್ತಲ್ಲ. ಏನಾಗದಲ್ಲ, ಒಂದ್ ಸೀರೆ ಕೊಡ್ಬೇ. ಅತ್ತಿ ತೋ ಸೀರೆ. ಅಯ್ಯೋ ಇಂತ ಚಲೋ ಸೀರೆ ನಂದ. ಅಯ್ಯವ ಇದು ಸೀರೆ ಇದನ್ನ ಕೊಡಕತ್ತಿ? ಊರ್ ಹಡಿಬಿಟ್ಟು ನೀನು ಬೇರೆ ಕೊಡ್ಕೋಗ್ರಿ. ನಿಮ್ದು ನಂದು ಕೊಡ್ಬೇಡ್ರವಾ ಸೀರೆನ? ಇಂತ ಚಂದದ ಸೀರೆ ಎಂತ ಚಲೋ ಐತ್ ನೋಡ. ಅಲ್ರಿ ಅತ್ತೀರ, ಬಸವಣ್ಣಿಗೆಲ್ಲ ಏನ್ ಲೆಕ್ಕ ಹಾಕ್ತೀರಿ? ಅಷ್ಟಕ್ಕೂ ಇದು ಏನ ಹಳೇದ, ಇದೇನು ಹೊಸಾದೇನಲ್ಲ, ತೀರ ಕೊಡ್ರಿ, ಏನಾಗಲ್ಲ. ನೀ ಬೇಕಾದ್ರೆ ಕೊಡ್ಕೋತಾಯಿ, ನಂದು ಬೇಡ. ಇನ್ನೊಂದು ಬೇರೆದೈತ್ ನೋಡುವ, ನನಗೆ ಈ ಕಲರ್ ಒಂದು ಹಾಳಾದ ನೆನಪಾಗಲ್ಲ. ಐತ್ ನೋಡಿ ತೊಂಬ, ಒಟ್ಟು ಯಾವ್ದಾರ ಒಂದು ತೊಂಬ. ಆ ಸಂದಕದಾಗಿರುವೆಲ್ಲ ಹಿಂಗೆ ಬಂದಾರಿ ಕೊಡಾಕಂತೇಳಿ ಇಟ್ಟೇನೆ ನಾನು. ಹೆಚ್ಚಾಗ್ಯಾವ ನಿನಗೆ, ಹೆಚ್ಚಾಗ್ಯಾವ. ತಗೋತಿ ಸೀರೆ, ಹಿಡಿ. ಹುಡುಗನ್ ಕರ್ಕೊಂಡು ಒಳಗೆ ಹೋಗ, ನಾ ಕೊಡ್ತೇನೆ. ಅಣ್ಣಾರ ತಗೋರಿ. ಬಸವಣ್ಣನ ಹೆಗಲ್ ಮ್ಯಾಗ ತಾಯಿ ನಿನ್ ಸೀರೆ ಹಾಕಿನಿ. ಬಸವಣ್ಣನ ಆಶೀರ್ವಾದ ನಿನ್ ಮ್ಯಾಗ ಇರ್ತೈತಿ. ತಲೆ ಕೆಡ್ಸ್ಕೊಬೇಡ ಬಾ, ಒಳ್ಳೇದಾಕತಿ, ದೇವ್ರು ಒಳ್ಳೇದ್ ಮಾಡ್ತಾನೆ ನಿಂಗೆ. ಬರ್ತೇನೆ ಬಾ. ನೋಡ್ ಬಿಡಾಡಿ, ನಾನ್ ಸೀರೆ ಕೊಡಾಕ್ ಹೊಂಟಿದ್ದೆಲ್ಲ ನೀನು. ನಿಂದಾದ್ರೂ ಕೊಡ್ಬೇಕಿತ್ತೆ ರೇಷ್ಮೆ ಸೀರೆ, ಆದ್ರೂ ಒಂದು ಚಲೋದು. ಹೆಂಗ್ ಇದನ್ನ ಕೊಟ್ಟಿ ನೋಡು. ಅತ್ತಿಯರ ಇದು ಏನ್ ಹೊಸದಲ್ಲ, ಸುಮ್ನೇರಿ. ಅಯ್ಯಯ್ಯ, ನಿಮ್ಮ ಅತ್ತಿ ಸೊಸಿ ಜಗಳ ಆಮ್ಯಾಗ ಇಟ್ಕೋರಿ. ಸಂಜಿಕ ನನ್ ಸೊಸಿದು ಬಟವಾಡಿ ಐತಿ, ಬರ್ರಿ. ಏನದು ಬಟವಾಡಿ? ಬಟವಾಡಿ ಅಂದ್ರ ಹುಟ್ಟಿದಬ್ಬ ಅಂತ ಮಾಡ್ಕೋತಾಳಂತ. ಇಂಗ್ಲಿಷ್ ಪೀಸ್ನ್ಯಾಗ ಬಟವಾಡಿ ಅಂತಾರ ಅದಕ್ಕೆ. ಅದನ್ನ ಮಾಡ್ಕೋತಾಳಂತಕಿ. ಅದಕ್ಕ ಬರ್ರಿ ಎಲ್ಲಾರು ಸಂಜಿಕ ಅದೇನ ಕೇಕು ಪಾಕು ಕಟ್ ಮಾಡ್ತಾವಂತವ. ನಾವೆಂದು ಮಾಡಿ ಗೊತ್ತಿಲ್ಲ ಬಿಡು, ನಮಗ್ ಗೊತ್ತಿಲ್ಲ. ಆದ್ರೆ ಮಾಡ್ಕೋತಾವಂತ, ಏನ ಅವ್ರಪ್ಪ ಅವ್ರವ್ವ ಮಾಡ್ತಿದ್ರಂತ. ಅದಕ್ಕೆ ಈಕಿ ಇವಾಗ ಮಾಡ್ಕೊಳಕ್ಕೆ ಅಂತ ನನ್ನ ಮಗ ಅದನಲ್ಲ ತಯಾರ್ ಬಸ್ಲಿಂಗ ಮಾಡಕ್ ತಯಾರಾಗಿ ನಿಂತಾನ. ಅದಕ್ಕೆ ಮಾಡಕತ್ತಾರ. ಸಂಜಿಕ್ ಬರ್ರಿವ, ಇವತ್ತಲ್ಲ ನಾಳೆ ಸಂಜಿಕ. ಅಯ್ಯೋ 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 ಅಯ್ಯೋ, ಏನು ಕಲಿಕಂಡಿ ಯವ್ವ ತಾಯಿ. ಕಲಿಗಾಲ ಇಂಥವೆಲ್ಲ ಎಂದು ನಮ್ಮ ಊರಾಗ ಯಾರು ಮಾಡಿಲ್ಲ, ಬಿಟ್ಟಿಲ್ಲ. ಇವು ಹೊಸ 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 ಪದ್ಧತಿ ಬಂದು ಸೇರಾಕತ್ತವಳ ಊರಾಗ. ಅಲ್ಲ ಗಿರ್ಜಿ, ನಾವ್ ಎಂದ್ ಹುಟ್ಟೇವ ಅನ್ನೋದು ಗೊತ್ತಿಲ್ಲ. ಹುಟ್ಟಿದ್ದೇನಾರ ಇಂಥ ದಿನ ಹಬ್ಬ ಉಣಿಗೆ ಇಟ್ಟಿರ್ತಾರ ಬಿಡು ಗೋಲಿ. ಆದ್ರೆ ಈ ಆಚರಿಸೋದು, ಕೇಕು ಪಕ್ಕು ಕಟ್ ಮಾಡೋದು, ಇವೆಲ್ಲ ಎಂದ್ ಮಾಡ್ಬೇಕಯ್ಯವ್ವ? ಹೌದಲ್ಲ? ಎಂದು ಮಾಡಿ ಗೊತ್ತಿಲ್ಲ ನೋಡ್ ನಮಗೆ. ಹೂನವ ಯವ್ವ, ಇವೇನು ಹೊಸ ಹೊಸದು ಬ್ಯಾಡ ಅಂತ ಹೇಳ್ಬೇಕಿಲ್ಲ ನೀನು? ಅಯ್ಯ ಬ್ಯಾಡ ಅಂತ ಹೇಳಿದೆ. ಮತ್ ನನ್ ಗಂಡ ಅಂದ, ನಿಂದು ಗೋರಿ ಉಣಿಗೆ ಬಟವಾಡಿ ಮಾಡ್ತೇನೆ, ತಲೆ ಕೆಡ್ಸ್ಕೊಬೇಡ ಅಂದ. ಮತ್ತೆ ನಾನು ಜೀವನದಾಗ ಒಮ್ಮೆ ಬಟವಾಡಿ ಮಾಡಿಸ್ಕೊಂಡಿಲ್ಲ. ನೋಡೋಣ ಹೆಂಗಿರ್ತತೋ ಏನೋ, ಅದು ಹೆಂಗ ಅನಿಸ್ತತೋ ಏನಪ್ಪ. ಅದಕ್ಕೆ ಒಂದ್ಸಲ ಮಾಡಿಸ್ಕೊಳ್ಳೋಣ ಅಂತ. ಸುದ್ದ ಆತ್ ಬಿಡು. ಎತ್ತೇರ್ಗಿಳಿತು ನೀರ್ಗಿಳಿತ ನನಗೆ ಆಕತ್ ಬಾಳೆ. ಏನು ಅದು ಹೋಗ್ಲಿ, ಅದೇನಂತಾರಲ್ಲ ಹೊಲಸ ನೀರು ಕಲಕ ನೀರು ಹೊಲಸು ಮುಕ್ಕಳಿ ಅಂತೇಳಿ, ಹಂಗಾಕತ್ ತಗೋ. ಹೋಗ್ಲಿ ಬಿಡ್ರೆ, ಎಲ್ಲ ನಾವು ಕಾಲಕ್ಕೆ ತಕ್ಕಂತೆ ವೇಷಕ್ಕೆ ತಕ್ಕಂತೆ ಬಾಸಿ ಎಲ್ಲ ಬದ್ಲಿ ಹಾಕೊಂತ ಹೋಗ್ಬೇಕು. ಏನು ಅಪ್ಪ ಹಾಕಿದ ಆಲದ ಮರ ಅಂತದ್ರಾಗ ಉರ್ಲಾಕೊಂತಿದ್ರಾಕತ್ತೇನು? ನಿಮ್ಮಂತ ಬಿಡಾಡಿಯಿಂದ ಮತ್ತೆ ಹಳ್ಳಿ ಎಲ್ಲ ಹದಿಗೆಟ್ಟು ಹೈದರಾಬಾದ್ ಆಗಕತ್ತಿರೋದು. ನಾವು ಏನು ಹದಿಗೆಟ್ಟಿಲ್ಲ, ಸುಮ್ಮನಿರು. ನನಗೆ ಈಗ ಗೊತ್ತಾತ ನಿನ್ನ ಬಟವಾಡಿ ನಿನ್ನ ಗಂಡ ಮಾಡಿಲ್ಲ ಅಂತೇಳಿ ಹೊಟ್ಟಿ ಕಿಚ್ಚದಲ್ಲ. ಆಲೇಲಿಗೆಲ್ಲ ಆಗತ್ತೆ. ಸುಮ್ಮನಿರ್ಲಿ ಗಿರ್ಜಿ. ಅಜ್ಜ ಬದುಕಿದ್ರ ನಿಂದೊಂದು ಬಟವಾಡಿ ಮಾಡಂತ ಹೇಳಕ್ ಬರ್ತಿತ್ತು. ಏನ್ ಮಾಡೋದು ಹೇಳೀಗ? ಏನು ಮಾಡಕ್ಕಾಗಲ್ಲ. ಒಂಚೂರು ಹೊಂದಾಣಿಕೆ ಮಾಡ್ಕ. ಮುಂದಿನ ಜಲಂದಾಗ ನೋಡೋಣ, ನಿಂದೊಂದು ಬಟವಾಡಿ ಮಾಡ್ಸಕ್ ಪ್ರಯತ್ನ ಪಡೋಣಂತೆ. ಯಾವುದಕ್ಕೂ ನೀ ನಮ್ಮನ್ನ ಮಣ್ಣಾಗಿಟ್ಟೆ ಹೋಗ್ಬೇಕಂತ ತಯಾರಾಗಿಯಲ್ಲ. ಈಗ ಸತ್ತಿಗೆ ಹುಟ್ಟಿದ್ರೆ ಒಂದು ಮಾತವ, ಇನ್ನು 150 ವರ್ಷ ಬದುಕ್ತೀನಿ ಅಂತಿ. ನಾವಿರ್ಬೇಕಲ್ಲವ ಅಲ್ಲಿ ಮಠ. ಲೇ ಗಿರ್ಜಿ, ನಿನ್ನ ಬಾಯಿ ಚೂಚಿದಾರ ತಗೊಂಡು ಹೊಲ್ದ ಬಿಡ್ತಾನೀಗ. ಹೋಗ್ಲಿ ಸಿಟ್ಟಾಬೇಡ. ನನಗೊಂದು ಚಲೋ ಬಟವಾಡಿಗೆ ಗಿಫ್ಟ್ ತಗೊಂಡ್ ಬಾ. ನನಗ ಮತ್ ನನ್ನ ಸೊಸಿಗಲ್ಲ, ನನ್ನ ಸೊಸಿಗೆ ಏನಾರ ಕೊಟ್ಬರ್ರಿ, ನಾ ಕೇಳಕ್ ಹೋಗೋದಲ್ಲ. ಗಿಫ್ಟ್ ಹಂಗಂದ್ರೆ ಏನ್ ಲೇ ಗಿರ್ಜಿ? ಏನದ ಗಿಫ್ಟ್ ಪಪ್ಟು ಅನ್ಕೊಂತ? ಅಯ್ಯ ಹುಡುಗರೇ, ಇವೆಲ್ಲ ಇಂಗ್ಲಿಷ್ ಪೀಸು. ನನ್ನ ಸೊಸಿ ನಮ್ಮ ಮನೆಗೆ ಬಂದಾಗಿಂದ ಕಲಿತಾ ಇದೀನಿ. ಇನ್ನು ಆಗ್ಲೇ 50% ಕಲ್ತ್ಬಿಟ್ಟಿನಿ ಶಾಂತಕ. ಇನ್ನೊಂದು 50% ಕಲ್ತ್ಬಿಟ್ರೆ ಮುಗ್ದಾತ್ ನೋಡಿ ಇಂಗ್ಲಿಷ್. ಸಂಜಿಕ್ ಬರ್ತೀವಿ ತಗೋ. ತೂರ್ ಬಿಡಾಡಿ, ನಿನ್ ಸೊಸಿ ಮಾಡಕತ್ತಾಳ ಅಂತೇಳಿ ನನ್ನ ಸೊಸಿ ಇದೈತಲ್ಲ, ಇದು ನಮ್ಮ ಈರಿ, ಅದು ನಮ್ಮ ಬಟವಾಡಿ ಮಾಡಂತ ನಿಂತ್ರ ಮುಗ್ದೋದ್ ಕತಿ. ಇನ್ನು ಆ ಹುಡುಗಂದು ಮಾಡೋ ಜೊತೆ ಈಗಿದ ಬೇಕಿದ್ ಮಾಡ್ಬೇಕಾಕತಿ.
ಏನಾಗ ಸುಮ್ಮನಿರ್ರಿ ಅದಕ್ಕೆ ಬೈತಿ. ಬರ್ತೀನಿ ಶಾಂತಕ್ಕ, ಮನೆಗೆ ಹೋಗ್ಬೇಕು, ಭಾಳ ಮಂದಿ ಕರೆದಿಲ್ಲ. ಇಷ್ಟೇ ನೀವ ಪಾರಕ್ಕನ ಬಕ್ಕಿ ಬರ ಕೇಳೇನಿ. ಅಲ್ಲ ಆಜು ಬಾಜು ಪ್ರೇಮಿ ಕಲವ ಅವ್ರದ್ದು ಬರ್ತಾರಷ್ಟೇ. ಹೌದಾ, ಸರಿ. ಆ ಕೇಕು ಗೀಕು ಎಲ್ಲ ತರ್ತೀರಿ ನೋಡೋಣ. ಭಾಳ ದಿನ ಅಥವಾ ನಾ ಅಂತೂ ಹುಟ್ಟಿದಾಗಿಂದ ಇವತ್ತಿನವರೆಗೂ ತಿಂದಿಲ್ಲ. ಹೆಂಗಿರ್ತತೋ ಏನೋ, ನನಗೊಂಚೂರು ದೊಡ್ಡದಾಗ ಕೊಡ್ಬೇಕು ನೀನು. ಅಯ್ಯೋ ಜಾತಕ್ಕ, ನನಗೂ ಹಂಗೆ ಆಗೈತೆ. ನಾನು ಒಮ್ಮೆ ತಿಂದಿಲ್ಲ, ಈಗ ನಾನು ಅಷ್ಟೇ ಎಗ್ಗಳರಿ ತಿನ್ನೋದು ಅದನ್ನ ಕುತ್ತಿಗಡ್ರ ಮಟನು. ಅದಕ್ಕೆ ನಾನು ಹಂಗೆ ಅನ್ಕೊಂಡಿನಿ. ಏನು ತಲೆ ಕೆಡ್ಸ್ಕೊಡ, ನಿನಗೊಂದು ದೊಡ್ಡದು ನನಗೊಂದು ದೊಡ್ಡದು. ಪಾರಕ್ ಬೇಕಂದ್ರೆ ಆಕಿ ಒಂದು ದೊಡ್ಡದು. ಮುದುಕಿ ಸಾಯದ್ರಾಗ ಒಂದು ಕೇಕ್ ತಿನ್ ಸಾಯಿ, ಭಾರಿ ಮಸ್ತ್ ಇರ್ತೈತಿ. ಏನೋ ಬೇಕಾದಷ್ಟು ಆಸೆ ಅದಾವು. ನನ್ನ ಆಸೆ ಈಡೇರಿಲ್ಲ ಅಂತಿರ್ತೀಯಲ್ಲ, ಈ ಕೇಕ್ ಒಂದು ತಿಂದ್ಬಿಡು. ಇದೊಂದು ಆಸೆದಾಗ ಒಂದು ಈಟರ ಈಡೇರ್ಲಿ, ತಿನ್ನು. ಸತ್ತಿನ ದೆವ್ವ ಆಗ ಬದ್ಲಿ ಬ್ರಹ್ಮರಾಕ್ಷಿ ಆಗ ಬದ್ಲಿ ಬರೀ ದೆವ್ವ ಆಗಿ ಉಳಿತಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ. ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದಿಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ಯೆ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ, ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ, ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.